ನಾವ ಈ ವಿಡಿಯೋದಾಗ ಕಲೆಕ್ಷನ್ ಫ್ರೇಮ್ವರ್ಕ್ ದ ರೂಟ್ ಇಂಟರ್ಫೇಸ್ ಇಟ್ರೇಬಲ್ ನೋಡೋಣ ಅಂತ. ಇಟ್ರೇಬಲ್ ನ ಜಾವಾ ವರ್ಷನ್ 1.5 ದಾಗ ಇಂಟ್ರೊಡ್ಯೂಸ್ ಮಾಡಿದ್ರು. ಇಟ್ರೇಬಲ್ ನ ಎದಕ್ ಯೂಸ್ ಮಾಡ್ತಾರ ಅಂತಂದ್ರೆ ಕಲೆಕ್ಷನ್ ದಾಗ ಇರುವಂತ ಎಲಿಮೆಂಟ್ಸ್ ನ ಟ್ರಾವರ್ಸ್ ಮಾಡಕ ಯೂಸ್ ಮಾಡ್ತಾರ. ಇಟ್ರೇಬಲ್ ದಾಗ ಇಟ್ರೇಟರ್ ಅಂತ ಹೇಳಿ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಈ ಇಟ್ರೇಟರ್ ಏನ್ ಮಾಡ್ತೈತಿ, ಇಟ್ರೇಟರ್ ದ ಆಬ್ಜೆಕ್ಟ್ ನ ರಿಟರ್ನ್ ಮಾಡ್ತೈತಿ. ಈ ಇಟ್ರೇಟರ್ ಅಂತಂದ್ರೆ ಏನ, ಇಂಟರ್ಫೇಸ್. ಈ ಇಂಟರ್ಫೇಸ್ ಒಳಗಡೆ ಹ್ಯಾಸ್ ನೆಕ್ಸ್ಟ್ ಅಂತೇಳಿ ಮೆಥಡ್ ಐತಿ. ಇದು ಹ್ಯಾಸ್ ನೆಕ್ಸ್ಟ್ ಅನ್ನೋದೇನಿದೆ ಅಬ್ಸ್ಟ್ರಾಕ್ಟ್ ಮೆಥಡ್. ಹ್ಯಾಸ್ ನೆಕ್ಸ್ಟ್ ಏನ್ ಮಾಡ್ತೈತಿ, ಇನ್ ಕೇಸ್ ಕಲೆಕ್ಷನ್ ದಾಗ ಎಲಿಮೆಂಟ್ಸ್ ಇದ್ವು ಅಂತಂದ್ರೆ ಟ್ರೂ ಅಂತ ರಿಟರ್ನ್ ಮಾಡ್ತೈತಿ. ಯಾವಾಗ ಕಲೆಕ್ಷನ್ ದಾಗ ಇರುವಂತ ಎಲಿಮೆಂಟ್ಸ್ ನಾವೆಲ್ಲ ಟ್ರಾವರ್ಸ್ ಮಾಡಿದ್ವು, ಎಲ್ಲಾ ಎಲಿಮೆಂಟ್ಸ್ ಮುಗ್ದು ಅಂತಂದ್ರೆ ಅವಾಗ ಫಾಲ್ಸ್ ಅಂತ ರಿಟರ್ನ್ ಮಾಡ್ತೈತಿ. ಟಿ ನೆಕ್ಸ್ಟ್ ಅನ್ನೋದನ್ನು ಅಬ್ಸ್ಟ್ರಾಕ್ಟ್ ಮೆಥಡ್. ಇದೇನ್ ಮಾಡ್ತೈತಿ, ಕರೆಂಟ್ ಎಲಿಮೆಂಟ್ ನ ರಿಟರ್ನ್ ಮಾಡ್ತೈತಿ. ನಾವ ಕಲೆಕ್ಷನ್ ದಾಗ ಇರುವಂತ ಎಲಿಮೆಂಟ್ಸ್ ನ ಟ್ರಾವರ್ಸ್ ಮಾಡೋ ಟೈಮ್ ದಾಗ ಕರೆಂಟ್ ಎಲಿಮೆಂಟ್ ಯಾವ್ದು ಇರ್ತೈತಿಲ್ಲ ಅದನ್ನ ರಿಟರ್ನ್ ಮಾಡುವಂತ ಕೆಲಸ ಟಿ ನೆಕ್ಸ್ಟ್ ಮಾಡತ್ತ. ಡಿಫಾಲ್ಟ್ ವೈಡ್ ರಿಮೂವ್ ಏನ್ ಮಾಡ್ತೈತಿ, ಕರೆಂಟ್ ಎಲಿಮೆಂಟ್ ನ ರಿಮೂವ್ ಮಾಡುವಂತ ಕೆಲಸ ಮಾಡ್ತೈತಿ ಇದ ಕಲೆಕ್ಷನ್ ದಾಗಿಂದ. ನಾವ್ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾ ಇಲ್ಲೇನ್ ಮಾಡೀನಿ, ಅರೇ ಲಿಸ್ಟ್ ದ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀನಿ. ನಾವು ಪ್ರೀವಿಯಸ್ ವಿಡಿಯೋದಾಗ ನೋಡಿದೀವಿ ಅರೇ ಲಿಸ್ಟ್ ಕಾಂಕ್ರೀಟ್ ಇಂಪ್ಲಿಮೆಂಟೇಷನ್ ಆಫ್ ದ ಲಿಸ್ಟ್ ಇಂಟರ್ಫೇಸ್ ಅಂತೇಳಿ. ಸೊ ಇಲ್ಲಿ ನಾ ಏನ್ ಮಾಡಾಕ್ತೀನಿ, ಅರೇ ಲಿಸ್ಟ್ ದ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀನಿ ನಂಬರ್ಸ್ ಅಂತೇಳಿ. ಇದ್ರೊಳಗ ವ್ಯಾಲ್ಯೂ ಆಡ್ ಮಾಡಾಕ್ತೀನಿ ನಾನು 1 2 3 4 5 ಅಂತೇಳಿ ವ್ಯಾಲ್ಯೂನ ಆಡ್ ಮಾಡಿದೆ. ಅದಾದ್ಮೇಲೆ ಲೈನ್ ನಂಬರ್ 14 ದಾಗ ರಿಮೂವ್ ಎಲಿಮೆಂಟ್ ಅಂತೇಳಿ ಮೆಥಡ್ ಕರಿಯಾಕತ್ತೀನಿ. ಈ ರಿಮೂವ್ ಎಲಿಮೆಂಟ್ ದಾಗ ನಾನು ನಂಬರ್ಸ್ ಅಂದ್ರೆ ಕ್ರಿಯೇಟ್ ಮಾಡಿರುವಂತ ಅರೇ ಲಿಸ್ಟ್ ದ ಆಬ್ಜೆಕ್ಟ್ ಆಮೇಲೆ ಯಾ ನಂಬರ್ ನ ಡಿಲೀಟ್ ಮಾಡ್ಬೇಕಲ್ಲ ಅದನ್ನ ಆಸ್ ಎ 3 ಅಂತೇಳಿ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಈ ರಿಮೂವ್ ಎಲಿಮೆಂಟ್ ದಾಗ ನಾ ಏನ್ ಮಾಡಾಕ್ತೀನಿ, ನಂಬರ್ಸ್ ಡಾಟ್ ಇಟ್ರೇಟರ್ ಅಂತೇಳಿ ಮೆಥಡ್ ನ ಕರಿಯಾಕತ್ತೀನಿ. ಇದೇನ್ ಮಾಡ್ತೈತಿ ಅಂತಂದ್ರೆ ಇಟ್ರೇಟರ್ ಆಬ್ಜೆಕ್ಟ್ ನ ರಿಟರ್ನ್ ಮಾಡ್ತೈತಿ. ಈ ನಂಬರ್ಸ್ ಯಾವ ಟೈಪ್ ಆಫ್ ಡಾಟಾನ ಸ್ಟೋರ್ ಮಾಡಾಕ್ತೈತಿ, ಇಂಟೀಜರ್ ಡಾಟಾ ಟೈಪ್ ನ ಸ್ಟೋರ್ ಮಾಡಾಕ್ತೈತಿ. ಅದಕ್ಕೆ ಇದು ಇಟ್ರೇಟರ್ ಏನ್ ಮಾಡುತ್ತೆ, ಇಂಟೀಜರ್ ಇಟ್ರೇಟರ್ ನ ರಿಟರ್ನ್ ಮಾಡೈತಿ. ಸೊ ಇಲ್ಲಿ ನಾನು ಫೈಲ್ ಲೂಪ್ ಯೂಸ್ ಮಾಡ್ಕೊಂಡ ಬೇಸಿಕಲಿ ಈ ಅರೇ ಲಿಸ್ಟ್ ಆಗಿರುವಂತ ಎಲಿಮೆಂಟ್ಸ್ ನ ಟ್ರಾವರ್ಸ್ ಮಾಡಾಕತ್ತೀನಿ. ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ಏನ್ ಮಾಡತ್ತ, ಇನ್ ಕೇಸ್ ನಮ್ದ ಅರೇ ಲಿಸ್ಟ್ ದಾಗ ಎಲಿಮೆಂಟ್ಸ್ ಇದ್ವು ಅಂತಂದ್ರೆ ಟ್ರೂ ಅಂತ ರಿಟರ್ನ್ ಮಾಡ್ತೈತಿ. ಸೊ ನಾನು ಎಲ್ಲಿ ತನೂ ಟ್ರಾವರ್ಸ್ ಮಾಡ್ಬೇಕ, ಎಲ್ಲಿ ತನ ಇದ್ರ ಎಲಿಮೆಂಟ್ಸ್ ಇರ್ತಾವಲ್ಲ ಅಲ್ಲಿ ತನೂ ನಾನು ಟ್ರಾವರ್ಸ್ ಮಾಡ್ಬೇಕ. ಅದಕ್ಕೆ ನಾನು ಫೈಲ್ ಲೂಪ್ ದಾಗ ಬೇಸಿಕಲಿ ಬೇಸ್ ಕಂಡೀಷನ್ ಆಗಿ ಇದನ್ನ ಬರೆಯಾಕ್ತೀನಿ. ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ಎಲ್ಲಿ ತನ ಟ್ರೂ ಹಾಕಿತ್ಲ ಅಲ್ಲಿ ತನ ನನಗ ಬಾಡಿ ಆಫ್ ದ ವೈಲ್ ಲೂಪ್ ರನ್ ಆಗ್ಬೇಕಂತ ಹೇಳಿ. ಇನಿಷಿಯಲಿ ನಮ್ದು 1 2 3 4 5 ಇರ್ತೈತಿ. ನಮ್ದು ಕರ್ಸರ್ ಇಲ್ಲಿ ಇರ್ತೈತಿ, ಇನ್ನ ಎಲಿಮೆಂಟ್ ಅದಾವ ನಮ್ಗ. ಅದಕ್ಕೆ ಇದೇನಾಯ್ತು ಅಂತಂದ್ರ ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ಟ್ರೂ ಅಂತೇಳಿ ಬಂತ. ಆಮೇಲೆ ನಾನು ಇಲ್ಲಿ ಏನ್ ಮಾಡಾಕ್ತೀನಿ, ವ್ಯಾಲ್ಯೂ ಈಕ್ವಲ್ ಟು ಇಟ್ರೇಟರ್ ಡಾಟ್ ನೆಕ್ಸ್ಟ್ ಅಂತೇಳಿ ಕರೆಯಾಕತ್ತೀನಿ. ಇಟ್ರೇಟರ್ ಡಾಟ್ ನೆಕ್ಸ್ಟ್ ಏನ್ ಮಾಡ್ತೈತಿ, ಕರೆಂಟ್ ವ್ಯಾಲ್ಯೂನ ನಮಗೆ ರಿಟರ್ನ್ ಮಾಡ್ತೈತಿ. ಸೊ ವ್ಯಾಲ್ಯೂದಾಗ 1 ಅಂತ ಸ್ಟೋರ್ ಆಯ್ತು. ನಾನು ಇಲ್ಲಿ ಏನ್ ಮಾಡಾಕ್ತೀನಿ, 1 ಅನ್ನ ಪ್ರಿಂಟ್ ಮಾಡಾಕತ್ತೀನಿ. ಆಮೇಲೆ ವ್ಯಾಲ್ಯೂ ಈಕ್ವಲ್ ಟು 3 ಐತನ್ ಚೆಕ್ ಮಾಡಾಕತ್ತೀನಿ. 1 ಈಕ್ವಲ್ ಟು 3 ಇಲ್ಲ, ಅದ್ರ ಸಲುವಾಗಿ ಇದು ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅದಾದ್ಮೇಲೆ ನಮ್ದ ಲೂಪ್ ಮತ್ತೆ ಕಂಟಿನ್ಯೂ ಆಕೈತಿ. ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ನಮ್ದ ಕರ್ಸರ್ ಸೆಕೆಂಡ್ 2 ಪಾಯಿಂಟ್ ಮಾಡಾಕತೈತಿ. ಸೊ ಇನ್ನ ಎಲಿಮೆಂಟ್ಸ್ ಅದಾವ. ಅದಕ್ಕೆ ನಮಗ ಮತ್ತೆ ಕಂಟ್ರೋಲ್ ಈ ಫೈಲ್ ಲೂಪ್ ದಾಗ ಬಂತ. ವ್ಯಾಲ್ಯೂ ಇಟ್ರೇಟರ್ ಡಾಟ್ ನೆಕ್ಸ್ಟ್ ದಾಗ ಏನ್ ಬಂತ, ಕರೆಂಟ್ ವ್ಯಾಲ್ಯೂ 2 ಅಂತೇಳಿ ಬಂತ. ನಾನು 2 ನ ಪ್ರಿಂಟ್ ಮಾಡಿದೆ. ಆಮೇಲೆ ವ್ಯಾಲ್ಯೂ ಈಕ್ವಲ್ ಟು 3 ಏನ, ಸೊ 2 ಈಕ್ವಲ್ ಟು 3 ಏನ ಫಾಲ್ಸ್ ಇದೆ. ಅದಕ್ಕೆ ನಮ್ದ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಮತ್ ನಮ್ದ ಕಂಟ್ರೋಲ್ ಫೈಲ್ ಲೂಪಿಗೆ ಬಂತ. ಸೊ ಇಲ್ಲೇ ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ನಮ್ದ ಕರ್ಸರ್ 3 ಪಾಯಿಂಟ್ ಮಾಡ್ತಿರ್ತೈತಿ. ಸೊ ಇನ್ನ ಎಲಿಮೆಂಟ್ಸ್ ಅದಾವ. ಅದಕ್ಕೆ ನಮ್ದು ಕಂಟ್ರೋಲ್ ಈ ಫೈಲ್ ಲೂಪ್ ಒಳಗಡೆ ಬರ್ತೈತಿ. ಈಗ ನಮ್ದು ವ್ಯಾಲ್ಯೂ ಏನಾಯ್ತ, 3 ಆಯ್ತ. 3 ನ ಪ್ರಿಂಟ್ ಮಾಡಿದ್ವಿ. ವ್ಯಾಲ್ಯೂ ಈಕ್ವಲ್ ಟು ನಮ್ಮ 3 ಈಕ್ವಲ್ ಟು 3 ಹೌದು. ಅದಕ್ಕೆ ನಮ್ದು ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಕೈತಿದ. ಇಲ್ಲಿ ನಮ್ದು ಕಂಟ್ರೋಲ್ ಲೈನ್ ನಂಬರ್ 24 ನ ಎಕ್ಸಿಕ್ಯೂಟ್ ಮಾಡ್ತೈತಿ. ಇಟ್ರೇಟರ್ ಡಾಟ್ ರಿಮೂವ್ ಏನ್ ಮಾಡ್ತೈತಿ, ಕರೆಂಟ್ ಎಲಿಮೆಂಟ್ ಅಂತಂದ್ರೆ 3 ನ ನಮ್ದ ಅರೇ ಲಿಸ್ಟ್ ಇಂದ ರಿಮೂವ್ ಮಾಡ್ತೈತಿ. ಸೊ ನೆಕ್ಸ್ಟ್ ನಮ್ದ ಕಂಟ್ರೋಲ್ ಅಗೇನ್ ಫೈಲ್ ಲೂಪಿಗೆ ಬರ್ತೈತಿ. ಇನ್ನ 4 5 ಎಲಿಮೆಂಟ್ಸ್ ಅದಾವ. ಅದಕ್ಕ 4 ವ್ಯಾಲ್ಯೂದಾಗ ಸ್ಟೋರ್ ಆಗ್ತೈತಿ. 4 ನ ನಾವು ಪ್ರಿಂಟ್ ಮಾಡ್ತೀವಿ. ಅಗೇನ್ 4 ಈಕ್ವಲ್ ಟು 3 ಏನ ಇಲ್ಲ, ಅದ್ರ ಸಲುವಾಗಿ ನಮ್ದು ಇದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸೊ ಸೆಕೆಂಡ್ ಟೈಮ್ ಅಂದ್ರೆ ಲಾಸ್ಟ್ ಟೈಮ್ ನಮ್ದು ಅಗೇನ್ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಕೈತಿ. ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ದ ಇನ್ನ ಎಲಿಮೆಂಟ್ ಐತಿ 5 ಅಂತೇಳಿ. ಅದಕ್ಕ ನಾವ 5 ನ ಪ್ರಿಂಟ್ ಮಾಡ್ತೀವ. ಒಂದ್ಸಲ 5 ನ ಪ್ರಿಂಟ್ ಮಾಡಿದ್ಮೇಲೆ ನಮ್ದ ಕಂಟ್ರೋಲ್ ಮತ್ತೆ ಯಾವಾಗ ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ಬರ್ತೈತಲ್ಲ ಅವಾಗ ನಾವು ಎಲ್ಲಾ ಎಲಿಮೆಂಟ್ಸ್ ನ ಏನ್ ಮಾಡಿದ್ವಿ, ನಾವು ಟ್ರಾವರ್ಸ್ ಮಾಡಿದ್ವಿ. ಯಾವ್ದು ಎಲಿಮೆಂಟ್ ಇಲ್ಲ ಫರ್ದರ್. ಅವಾಗ ಇಟ್ರೇಟರ್ ಡಾಟ್ ಹ್ಯಾಸ್ ನೆಕ್ಸ್ಟ್ ಫಾಲ್ಸ್ ಅಂತ ಹೇಳಿ ರಿಟರ್ನ್ ಮಾಡ್ತಿದ್ವಿ. ಫಾಲ್ಸ್ ಅಂತ ಹೇಳಿ ರಿಟರ್ನ್ ಮಾಡಿದಾಗ ನಮ್ದಿದ್ದ ವೈಲ್ ಲೂಪ್ ಇಂದ ಕಂಟ್ರೋಲ್ ಹೊರಗೆ ಬರ್ತೈತಿ. ಸೊ ಈ ರೀತಿ ನಾವ ಇಟ್ರೇಟರ್ ಯೂಸ್ ಮಾಡ್ಕೊಂಡ ಕಲೆಕ್ಷನ್ ದಾಗಿರುವಂತ ಎಲಿಮೆಂಟ್ಸ್ ನ ಟ್ರಾವರ್ಸ್ ಮಾಡ್ತೀವ. ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ.
1 2 3 4 5 ಅಂತ ಇದೆ. 1 2 3 4 5 ಇಲ್ಲಿಂದ ಬರಾಕ್ತೈತಿ. ನಾವ್ ಇಲ್ಲೇನ್ ವ್ಯಾಲ್ಯೂ ಪ್ರಿಂಟ್ ಮಾಡಾಕ್ತಿವಲ್ಲ, ಇಲ್ಲಿಂದ ನಮಗ 1 2 3 4 5 ಅಂತ ಹೇಳಿ ಬಂತ. ಎಲಿಮೆಂಟ್ ರಿಮೂವ್ ಮಾಡಿಂದ ನಮಗ ಲೈನ್ ನಂಬರ್ 15 ದಾಗ ಅಗೇನ್ ನಾನ ನಂಬರ್ಸ್ ನ ಅಂತಂದ್ರೆ ಈ ಅರೆ ಲಿಸ್ಟ್ ನ ಪ್ರಿಂಟ್ ಮಾಡಾಕತ್ತೀನಿ. ಇಲ್ಲಿ ನೋಡಿದ್ರೆ ನಮಗ 3 ನ ನಾವು ರಿಮೂವ್ ಮಾಡಿವ. ಅದಕ್ಕ ನಮ್ದ ಇಲ್ಲೇನ್ ಪ್ರಿಂಟ್ ಮಾಡಾಕ್ತಿಲ್ಲ, ಇದ್ರೊಳಗ 3 ಇಲ್ಲ, 1 2 4 5 ಅಷ್ಟ ಅದಾವ ವ್ಯಾಲ್ಯೂಸ್. ನಮ್ದ ಇನ್ನೊಂದು ವೇ ಆಫ್ ಇಟ್ರೇಟಿಂಗ್ ಎಲಿಮೆಂಟ್ಸ್ ಯಾವ್ದತ್ತಂದ್ರ ಎನ್ಹಾನ್ಸ್ಡ್ ಫಾರ್. ಈ ಎನ್ಹಾನ್ಸ್ಡ್ ಫಾರ್ ದಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಬೇಸಿಕಲಿ ಇದೇನ್ ನಮ್ದ ಲಿಸ್ಟ್ ಇರ್ತೈತಲ್ಲ ಅದನ್ನ ಕೊಡ್ತೀವ. ಅದಾದ್ಮೇಲೆ ಈ ಲಿಸ್ಟ್ ಯಾವ ಟೈಪ್ ಆಫ್ ಡಾಟಾನ ಹೋಲ್ಡ್ ಮಾಡಾಕ್ತೈತಲ್ಲ ಅದನ್ನ ಇಲ್ಲೇ ಮೆನ್ಷನ್ ಮಾಡ್ತೀವ. ಸೊ ಇಲ್ಲೇನ್ ಮಾಡಾಕ್ತೀನಿ ನಾನು ಲೈನ್ ನಂಬರ್ 7 ದಾಗ ಅರೇಸ್ ಡಾಟ್ ಆಸ್ ಲಿಸ್ಟ್ ಅಂತೇಳಿ ಮೆಥಡ್ ಕರೆಯಾಕತ್ತೀನಿ. ಇಲ್ಲೇ 1 2 3 4 5 ಅಂತೇಳಿ ಕೊಟ್ಟಿನಿ. ಇದೇನ್ ಮಾಡ್ತೈತಿ, ಅರೇಸ್ ಅನ್ನೋದು ಯುಟಿಲಿಟಿ ಕ್ಲಾಸ್. ಈ ಯುಟಿಲಿಟಿ ಕ್ಲಾಸ್ ದಾಗ ಆಸ್ ಲಿಸ್ಟ್ ಅಂತೇಳಿ ಒಂದ್ ಮೆಥಡ್ ಐತಿ. ಇದೇನ್ ಮಾಡ್ತೈತಿ ಅಂತಾರ ಅರೇನ ಲಿಸ್ಟ್ ಗೆ ಕನ್ವರ್ಟ್ ಮಾಡಾಕತೈತಿ. ಸೊ ಇಲ್ಲೇ ನಂಬರ್ಸ್ ಕೊಟ್ಟಿ ನಾನು. ಆಮೇಲೆ ಈ ನಂಬರ್ಸ್ ದಾಗ ಯಾವ ಟೈಪ್ ಆಫ್ ಡಾಟಾ ಐತಿ, ಇಂಟೀಜರ್ ಐತಿ. ಸೊ ಇಲ್ಲಿ ನಾನು ಇಂಟೀಜರ್ ಅಂತ ಹೇಳಿ ಕೊಟ್ಟೆ. ಸೊ ಇದು ನಮ್ ಏನ್ ಮಾಡ್ತೈತಿ, ಪ್ರತಿಯೊಂದು ಇಂಡಿವಿಜುವಲ್ ವ್ಯಾಲ್ಯೂನ ಹೋಲ್ಡ್ ಮಾಡ್ತಿರ್ತೈತಿ, ಸ್ಟೋರ್ ಮಾಡ್ತಿರ್ತೈತಿ. ಸೊ ಲೈನ್ ನಂಬರ್ 9 ದಾಗ ನಾನು ಪ್ರತಿಯೊಂದು ನಂಬರ್ ನ ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. 1 2 3 4 5 ಅಂತ ಬಂತ. ಇದು ಎನ್ಹಾನ್ಸ್ಡ್ ಫಾರ್ ಐತಲ್ಲ, ಇಂಟರ್ನಲ್ಲಿ ಇಟ್ರೇಟರ್ ನ ಯೂಸ್ ಮಾಡ್ಕೋತೈತಿ. ಸೊ ಇದು ಎನ್ಹಾನ್ಸ್ಡ್ ಫಾರ್ ಯಾವ ರೀತಿ ಇಂಟರ್ನಲ್ಲಿ ಇಟ್ರೇಟರ್ ನ ಯೂಸ್ ಮಾಡ್ಕೋತೈತಿ ಅಂತ ಹೇಳಿ ನೋಡೋಣ ಅಂತ ನಾನ ಈ ಎಕ್ಸಾಂಪಲ್ ದಾಗ ಏನ್ ಮಾಡೀನಿ, ಮೈ ಕಲೆಕ್ಷನ್ ಅಂತೇಳಿ ಬಂದ ಸ್ಟ್ಯಾಟಿಕ್ ಕ್ಲಾಸ್ ಬರ್ತೀನಿ. ಈ ಸ್ಟ್ಯಾಟಿಕ್ ಕ್ಲಾಸ್ ಏನ್ ಮಾಡಾಕ್ತೈತಿ, ಇಟ್ರೇಬಲ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಕ್ತೈತಿ. ನಾವ್ ನೋಡಿದೀವಿ ಇಲ್ಲಿ ಇಟ್ರೇಬಲ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರ ನಾವ ಇಟ್ರೇಟರ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡ್ಬೇಕು. ಯಾಕಂದ್ರೆ ಇದು ಇಟ್ರೇಟರ್ ಅನ್ನೋದು ಏನೈತಿ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಅದ್ರ ಸಲುವಾಗಿ ನಾನು ಇಲ್ಲಿ ಏನ್ ಮಾಡಾಕ್ತೀನಿ, ಇಟ್ರೇಟರ್ ನ ಓವರ್ ರೈಡ್ ಮಾಡಾಕತ್ತೀನಿ. ಈ ಇಟ್ರೇಟರ್ ನ ಓವರ್ ರೈಡ್ ಮಾಡಿ ನಾನ ಏನ್ ರಿಟರ್ನ್ ಮಾಡಾಕ್ತೀನಿ, ಲಿಸ್ಟ್ ಡಾಟ್ ಇಟ್ರೇಟರ್ ನ ರಿಟರ್ನ್ ಮಾಡಾಕತ್ತೀನಿ. ಇಲ್ಲಿ ಏನೈತಿ, ಲಿಸ್ಟ್ ಐತಿ, ಲಿಸ್ಟ್ ಆಫ್ ಇಂಟೀಜರ್ ಐತಿ. ಸೊ ಲಿಸ್ಟ್ ಡಾಟ್ ಇಟ್ರೇಟರ್ ಏನ್ ರಿಟರ್ನ್ ಮಾಡ್ತೈತಿ, ಇಟ್ರೇಟರ್ ಆಫ್ ಇಂಟೀಜರ್ ನ ರಿಟರ್ನ್ ಮಾಡಾಕತೈತಿ. ನಾನು ಮೇನ್ ಮೆಥಡ್ ದಾಗ ಇದೇನು ಸ್ಟ್ಯಾಟಿಕ್ ಕ್ಲಾಸ್ ಕ್ರಿಯೇಟ್ ಮಾಡೇನಿಲ್ಲ, ಇದ್ರದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಸೊ ಇದ ಮೈ ಕಲೆಕ್ಷನ್ ಅನ್ನುವಂತ ಕ್ಲಾಸ್ ಏನ್ ಮಾಡಾಕ್ತೈತಿ, ಇಟ್ರೇಬಲ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರ ಸಲುವಾಗಿ ನಾನ ಇಲ್ಲಿ ಎನ್ಹಾನ್ಸ್ಡ್ ಫಾರ್ ನ ಯೂಸ್ ಮಾಡ್ಕೊಂಡ ಮೈ ಕಲೆಕ್ಷನ್ ದಾಗ ಇರುವಂತ ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡಬಹುದು. ಇಲ್ಲಿ ಎನ್ಹಾನ್ಸ್ಡ್ ಫಾರ್ ನ ಯಾವ ರೀತಿ ಯೂಸ್ ಮಾಡ್ಬೇಕ, ಮೈ ಕಲೆಕ್ಷನ್ ಐತಿ, ಮೈ ಕಲೆಕ್ಷನ್ ಅಂತ ಬರುತ್ತೆ. ಮೈ ಕಲೆಕ್ಷನ್ ದಾಗ ಯಾವ ಟೈಪ್ ಆಫ್ ಡಾಟಾ ಐತಿ, ನಮ್ಗೆ ಇಂಟೀಜರ್ ಡಾಟಾ ಟೈಪ್ ಐತಿ ನಮ್ಗೆ, ಅದಕ್ಕೆ ಇಲ್ಲಿ ಇಂಟೀಜರ್ ಅಂತ ಹೇಳಿ ಬರುತ್ತೆ. ಆಮೇಲೆ ನಂಬರ್ ಇಂಡಿವಿಜುವಲ್ ವ್ಯಾಲ್ಯೂನ ಹೋಲ್ಡ್ ಮಾಡ್ಕೊಳಾಗ್ತೈತಿ. ಆಮೇಲೆ ಇಲ್ಲಿ ನಾನು ಇಂಡಿವಿಜುವಲ್ ವ್ಯಾಲ್ಯೂನ ಪ್ರಿಂಟ್ ಮಾಡಾಕತ್ತೀನಿ. ಯಾವಾಗ ನಮ್ ಕಂಟ್ರೋಲ್ ಈ ಎನ್ಹಾನ್ಸ್ಡ್ ಫಾರ್ ದಾಗ ಬರ್ತೈತಲ್ಲ, ಅದ್ ಇಂಟರ್ನಲ್ಲಿ ಏನ್ ಮಾಡ್ತೈತಿ, ಇಟ್ರೇಟರ್ ನ ಕಾಲ್ ಮಾಡುತ್ತೆ. ಸೊ ನಮ್ದ ಇನ್ಸೈಡ್ ದ ಇಟ್ರೇಟರ್ ಅಂತ ಹೇಳಿ ಕಂಟ್ರೋಲ್ ಈ ಲೈನ್ ನ ಪ್ರಿಂಟ್ ಮಾಡ್ತೈತಿ. ಅದಾದ್ಮೇಲೆ 1 2 3 4 5 ಅಂತ ಹೇಳಿ ನಂಬರ್ ನ ಪ್ರಿಂಟ್ ಮಾಡ್ತೈತಿ. ಸೊ ಇದು ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಇನ್ಸೈಡ್ ದ ಇಟ್ರೇಟರ್ ಅಂತ ಹೇಳಿ ಬಂತು ನಮ್ದು ಫಸ್ಟ್. ಯಾವಾಗ ನಮ್ದು ಇದು ಎನ್ಹಾನ್ಸ್ಡ್ ಫಾರ್ ಗೆ ನಮ್ದು ಕಂಟ್ರೋಲ್ ಬಂತಲ್ಲ, ಇಂಟರ್ನಲ್ ಇದೇನ್ ಮಾಡ್ತೈತಿ, ಈ ಇಟ್ರೇಟರ್ ನ ಯೂಸ್ ಮಾಡ್ಕೋತೈತಿ. ಸೊ ಅದಕ್ಕೆ ನಮ್ಗೆ ಕಂಟ್ರೋಲರ್ ಇಲ್ಲಿ ಬಂದ್ ಈ ಲೈನ್ ನ ಪ್ರಿಂಟ್ ಮಾಡೈತಿ, ಇನ್ಸೈಡ್ ದ ಇಟ್ರೇಟರ್ ಅಂತ ಹೇಳಿ. ಅದಾದ್ಮೇಲೆ 1 2 3 4 5 ಅಂತ ಹೇಳಿ ಇಂಡಿವಿಜುವಲ್ ನಂಬರ್ ನ ಪ್ರಿಂಟ್ ಮಾಡೈತಿ. ಸೊ ಯಾವ್ಯಾವ ಕಲೆಕ್ಷನ್ ನ ಈ ಇಟ್ರೇಬಲ್ ನ ಇಂಪ್ಲಿಮೆಂಟ್ ಮಾಡ್ಕೋತಾವಲ್ಲ, ಅವೆಲ್ಲಾನು ಕಲೆಕ್ಷನ್ ದಾಗಿರುವಂತ ಎಲಿಮೆಂಟ್ಸ್ ನ ನಾವ ಇಟ್ರೇಟರ್ ಆಮೇಲೆ ಎನ್ಹಾನ್ಸ್ಡ್ ಫಾರ್ ಯೂಸ್ ಮಾಡ್ಕೊಂಡ ನಾವ ಅದ್ರೊಳಗಿರುವಂತ ಎಲಿಮೆಂಟ್ಸ್ ನ ಇಟ್ರೇಟ್ ಅಥವಾ ಟ್ರಾವರ್ಸ್ ಮಾಡಬಹುದು. ಸೊ ಜಾವಾ 8 ದಾಗ ಏನ್ ಮಾಡಿದ್ರ ಅಂತಂದ್ರ ಫಾರ್ ಈಚ್ ಅಂತೇಳಿ ಇನ್ನೊಂದು ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಿದ್ರ ಇಟ್ರೇಬಲ್ ದಾಗ. ಇದು ಫಾರ್ ಈಚ್ ಅನ್ನುವಂತದ್ದು ಎಲ್ಲೈತಿ ಅಂತಂದ್ರೆ ಇಟ್ರೇಬಲ್ ಇಂಟರ್ಫೇಸ್ ದಾಗ ಐತಿ. ಈ ಫಾರ್ ಈಚ್ ಏನ್ ಮಾಡತ್ತ ಅಂತಂದ್ರ ಕನ್ಸ್ಯೂಮರ್ ಅನ್ನೋದರ ಫಂಕ್ಷನಲ್ ಇಂಟರ್ಫೇಸ್ ಆಸ್ ಅ ಪ್ಯಾರಾಮೀಟರ್ ಆಗಿ ತಗೋತೈತಿ. ನಾವ ಪ್ರೀವಿಯಸ್ ವಿಡಿಯೋದಾಗ ನೋಡಿದ್ವಿ, ಫಂಕ್ಷನಲ್ ಇಂಟರ್ಫೇಸ್ ಡಿಸ್ಕಸ್ ಮಾಡೋ ಟೈಮ್ ದಾಗ ನೋಡಿದ್ವಿ. ಕನ್ಸ್ಯೂಮರ್ ಅನ್ನೋದೇನಿದೆ ಫಂಕ್ಷನಲ್ ಇಂಟರ್ಫೇಸ್ ಅಂತಾರೆ, ಬಿಲ್ಟ್ ಇನ್ ಫಂಕ್ಷನಲ್ ಇಂಟರ್ಫೇಸ್ ಇದೆ. ಈ ಫಂಕ್ಷನಲ್ ಇಂಟರ್ಫೇಸ್ ಏನ್ ಮಾಡ್ತೈತಿ, ಬೇಸಿಕಲಿ ಒಂದ ಎಲಿಮೆಂಟ್ ಆಸ್ ಅ ಪ್ಯಾರಾಮೀಟರ್ ಆಗಿ ತಗೋತೈತಿ, ಆದ್ರೆ ಯಾವ್ದು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡಂಗಿಲ್ಲ. ಈ ಕನ್ಸ್ಯೂಮರ್ ದಾಗ ಎಕ್ಸೆಪ್ಟ್ ಅಂತ ಹೇಳಿ ಮೆಥಡ್ ಐತಿ. ಈ ಎಕ್ಸೆಪ್ಟ್ ಏನ್ ಮಾಡ್ತೈತಿ, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ನ ತಗೋತೈತಿ, ಆದ್ರೆ ಏನು ರಿಟರ್ನ್ ಮಾಡಂಗಿಲ್ಲ. ಸೊ ಇಲ್ಲಿ ನಾವ್ ಏನ್ ಮಾಡಾಕತ್ತಿ, ಇಲ್ಲಿ ಏನ್ ಮಾಡಾಕ್ತಾರ ಅಂತಂದ್ರೆ ಇದು ಫಾರ್ ಈಚ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಾರಲ್ಲ, ಇದೇನ್ ಮಾಡಾಕ್ತೈತಿ, ಕನ್ಸ್ಯೂಮರ್ ಆಸ್ ಅ ಪ್ಯಾರಾಮೀಟರ್ ಆಗಿ ತಗೊಳಕತೈತಿ. ಸೊ ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕ, ಇಲ್ಲೇ ನಂಬರ್ಸ್ ಡಾಟ್ ಫಾರ್ ಈಚ್. ಸೊ ಇಲ್ಲೇ ನಂಬರ್ ಅಂತಂದ್ರೆ ಏನಿದೆ, ಕನ್ಸ್ಯೂಮರ್ ಏನ್ ಮಾಡಾಕತಿ, ಆರ್ಗ್ಯುಮೆಂಟ್ ತಗೋತೈತಿ. ಅದಕ್ಕೆ ನಾನ ನಂಬರ್ ಅಂತ ಹೇಳಿ ಕೊಡಾಕತ್ತೀನಿ ನಾನು. ಇದು ನಂಬರ್ ಈಸ್ ನಥಿಂಗ್ ಬಟ್ ಆರ್ಗ್ಯುಮೆಂಟ್ ಟು ದಿಸ್ ಎಕ್ಸೆಪ್ಟ್ ಮೆಥಡ್.
ಅದಾದ್ಮೇಲೆ ನನಗೆ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡಾಕತ್ತೀನಿ ನಾನು ಅರೋ ಮಾರ್ಕ್ ಕೊಟ್ಟೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ ನಾ ಏನ್ ಮಾಡ್ಬೇಕಾ ಏನ್ ಲಾಜಿಕ್ ಆಗ್ಬೇಕು ನನಗೆ ಇದ್ರೊಳಗಿರುವಂತ ನಂಬರ್ ಬೇಸಿಕಲಿ ಪ್ರಿಂಟ್ ಆಗ್ಬೇಕು ನನಗೆ ಅದಕ್ಕೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ನಂಬರ್ ಅಂತ ಹೇಳಿ ಕೊಟ್ಟೆ ಅದಾದ್ಮೇಲೆ ಇಲ್ಲೊಂದು ಸ್ಪೇಸ್ ಕೊಡಾಕತ್ತೀನಿ ಸೊ ಯಾವಾಗ ನಾವು ನಂಬರ್ಸ್ ಡಾಟ್ ಫಾರ್ ಈಚ್ ಅಂತ ಹೇಳಿ ಕರಿತೀವಲ್ಲ ಅವಾಗ ಈ ಟ್ರೇಬಲ್ ದಾಗಿರುವಂತ ಈ ಮೆಥಡ್ ಕಾಲ್ ಆಗತ್ತೆ ಇಲ್ಲಿ ಆಕ್ಷನ್ ಅಂತಂದ್ರೆ ನಾ ಏನ್ ಆಕ್ಷನ್ ಕೊಡಾಕತ್ತೀನಿ ಇದ ಎಂಟೈರ್ ಆಸ್ ಎ ಪ್ಯಾರಾಮೀಟರ್ ಹೋಗುತ್ತೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಇಲ್ಲಿ ಏನ್ ಮಾಡಾಕ್ತಾರ ಅವ್ರ ಇಂಟರ್ನಲ್ಲಿ ಎನ್ಹಾನ್ಸ್ಡ್ ಫಾರ್ ನ ಯೂಸ್ ಮಾಡಾಕ್ತಾರ ದಿಸ್ ಅಂತಂದ್ರ ಇದ ಕಲೆಕ್ಷನ್ ನಂಬರ್ಸ್ ದಿಸ್ ನ ಇಟ್ರೇಟ್ ಮಾಡ್ಕೊಳಾಗ್ತೈತಿ ಅಂತಂದ್ರೆ ಎನ್ಹಾನ್ಸ್ ಫಾರ್ ದಾಗ ನೋಡಿದ್ರಲ್ಲ ನಾವು 1 by 1 ಯಾವ ರೀತಿ ಇಟ್ರೇಟ್ ಮಾಡ್ತೀವಿ ಅಂತ ಈ ರೀತಿ ಇಟ್ರೇಟ್ ಆಗತ್ತೆ ಎವ್ರಿ ಟೈಮ್ ಏನ್ ಮಾಡಾಕ್ತಿವ ಆಕ್ಷನ್ ಡಾಟ್ ಎಕ್ಸೆಪ್ಟ್ ಅಂತಂದ್ರೆ ಕನ್ಸ್ಯೂಮರ್ ದಾಗಿರುವಂತ ಈ ಮೆಥಡ್ ಕಾಲ್ ಆಗತ್ತ ವೈಡ್ ಎಕ್ಸೆಪ್ಟ್ ಅಂತ ಹೇಳಿ ಸೊ ಇದು ಕಾಲ್ ಆದಾಗ ನಾವ್ ಎಲ್ಲೇನ್ ಕೊಟ್ಟಿವೆ ಇಂಪ್ಲಿಮೆಂಟೇಷನ್ ನಂಬರ್ ಎರೋ ಮಾರ್ಕ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ನಂಬರ್ ಅಂತಂದ್ರೆ ಯಾವಾಗ ಎಕ್ಸೆಪ್ಟ್ ಅಂತ ಹೇಳಿ ಕಾಲ್ ಹಾಕಿತ್ಲ ಅವಾಗ ನಾವ್ ಏನ್ ಮಾಡಾಕ್ತಿವ ಪ್ಯಾರಾಮೀಟರ್ ಕಳಿಸಿ ಅದನ್ನ ನಂಬರ್ ನ ಪ್ರಿಂಟ್ ಮಾಡಾಕತ್ತೀವ ಸೊ ಈ ರೀತಿ ನಮ್ದಿದ ಫಾರ್ ಈಚ್ ವರ್ಕ್ ಆಗತ್ತ ಈ ಫಾರ್ ಈಚ್ ಇಂದ ನಮ್ಗೆ ಏನ್ ಅಡ್ವಾಂಟೇಜ್ ಅಂತಂದ್ರೆ ನಮ್ದು ಒಂದ ಲೈನ್ ಆಫ್ ಕೋಡ್ ದಾಗ ಕಲೆಕ್ಷನ್ ದಾಗ ಇರುವಂತಹ ಎಲಿಮೆಂಟ್ಸ್ ನಾವ ಟ್ರಾವರ್ಸ್ ಮಾಡಬಹುದು ಇದ ಅಡ್ವಾಂಟೇಜ್ ಆಫ್ ಫಾರ್ ಈಚ್ ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ 1 2 3 4 5 ಅಂತ ಹೇಳಿ ಬಂತ ಸೊ ಈ ರೀತಿ ನಮ್ದ ಇಟ್ರೇಬಲ್ ಕಲೆಕ್ಷನ್ ದಾಗಿರುವಂತ ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡಾಕ 3 ಮೆಥಡ್ ಕೊಡ್ತಿತ್ತು ಒಂದೇದ ಫಾರ್ ಈಚ್ ಇದನ್ನ ಜಾವಾ 1.8 ದಾಗ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದರಿಂದ ನಮ್ದ ಕೋಡ್ ಬಹಳ ರಿಡ್ಯೂಸ್ ಆಕೈತಿ ಸೊ ಇದ ಪ್ರಿಫರ್ಡ್ ಅಪ್ರೋಚ್ ಇದನ್ ಬಿಟ್ಟು ನಮ್ಗ ಎನ್ಹಾನ್ಸ್ಡ್ ಫಾರ್ ಐತಿ ಈ ರೀತಿ ನಾವ ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡಬಹುದು ಇನ್ನೊಂದು ಯಾವ್ದಂದ್ರೆ ಯೂಸಿಂಗ್ ಇಟ್ರೇಟರ್ ನಾವ ಏನ್ ಮಾಡಬಹುದು ಕಲೆಕ್ಷನ್ ದಾಗಿರುವಂತ ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡಬಹುದು ಸೊ ನಾವ ನೆಕ್ಸ್ಟ್ ವಿಡಿಯೋದಾಗ ಕಲೆಕ್ಷನ್ ಇಂಟರ್ಫೇಸ್ ನೋಡೋಣ ಅಂತ ಕಲೆಕ್ಷನ್ ಇಂಟರ್ಫೇಸ್ ದಾಗ ಯಾವ್ಯಾವ ಮೆಥಡ್ ಅದಾವ ಅಂತೇಳಿ ಡಿಟೇಲ್ ಆಗಿ ನೋಡೋಣ ಅಂತ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ ಹೊಸದೇನಾದ್ರು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್